ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಮುಲ್ಕಿಯಲ್ಲಿ ನಾವು ಇದೀಗ ನಮ್ಮ ಸೇವೆಯನ್ನು ನೀಡುತ್ತಿದ್ದೇವೆ. ಮುಲ್ಕಿಯ ಜನರ ಬಗ್ಗೆ, ಮುಲ್ಕಿಯ ಸಂಪ್ರದಾಯಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಮುಲ್ಕಿಯ ಪುರಾತನ ಸ್ಥಳಗಳ ಬಗ್ಗೆ ನಾವು ನಿಮಗೆ ಇದೀಗಲೇ ನಮ್ಮ ಚಾನೆಲಿನ ಮೂಲಕ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೇವೆ. ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ ಅತಿ ಪುರಾತನವಾದ ಒಂದು ಕ್ರೈಸ್ತ ದೇವಾಲಯದ ಬಗ್ಗೆ. ಇದೇ ಕ್ರೈಸ್ತ ದೇವಾಲಯ ಮುಲ್ಕಿ ಪ್ರದೇಶದ ಗಜನಿ ಎಂಬಲ್ಲಿ ಇದೆ. ಇದೇ ಮಾರ್ಚ್ ತಿಂಗಳ 2ನೇ ತಾರೀಕಿನಂದು ಈ ಐತಿಹಾಸಿಕ ಗಜನಿ ದೇವಾಲಯ ವಾರ್ಷಿಕ ಹಬ್ಬವನ್ನು ಆಚರಣೆ ಮಾಡುತ್ತದೆ. ಬಹಳ ವಿಜೃಂಭಣೆಯಿಂದ ನಡೆಯುವ ಈ ಹಬ್ಬ ಐತಿಹಾಸಿಕ ಚರ್ಚಿನ ಒಂದು ಹಬ್ಬ. ಇದರ ಬಗ್ಗೆ ನಮಗೆ ಬಹಳಷ್ಟು ತಿಳಿಯಬೇಕಾಗಿದೆ. ಈಗ ಇಲ್ಲಿನ ಮುಲ್ಕಿ ಚರ್ಚಿನ ಪ್ರಸ್ತುತ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಆಂಟನಿ ಸೆರವರವರು ದಿನಾಂಕ 2/3/2025 ನಡೆಯುವ ಹಬ್ಬದ ಬಗ್ಗೆ ಹಾಗೂ ಈ ಚರ್ಚಿನ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಯೂಟ್ಯೂಬ್ ಚಾನೆಲ್ ಎನಿವೇರ್ ಪರವಾಗಿ ಫಾದರ್ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ನಿಮಗೆಲ್ಲರಿಗೂ ಗಜನಿ ದೇವಾಲಯದ ಪರವಾಗಿ ಶುಭವನ್ನು ಹಾರೈಸುತ್ತೇನೆ. ಹಾಗೂ ದೇವರು ಹಾಗೂ ಕನ್ಯಾ ಮರಿಯಮ್ಮನವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ಹಾರೈಸುತ್ತೇನೆ. ಇದು ಗಜನಿ ದೇವಾಲಯದ ವಾರ್ಷಿಕ ಹಬ್ಬದ ಸಂದರ್ಭ. 1678ರಲ್ಲಿ ಇಕ್ಕೇರಿಯ ರಾಣಿ ಚೆನ್ನಮ್ಮನವರು ಇಲ್ಲಿರುವ ಕ್ರೈಸ್ತ ಬಾಂಧವರಿಗಾಗಿ ಒಂದು ಸಣ್ಣ ಜಾಗವನ್ನು ಕರುಣಿಸಿದರು. ಅದೇ ಜಾಗದಲ್ಲಿ ಒಂದು ಸಣ್ಣ ದೇವಾಲಯವನ್ನು, ಚರ್ಚನ್ನು ಕಟ್ಟಲಾಯಿತು. ಅಂದಿನಿಂದ ಇಲ್ಲಿ ಜನ ಸೇರುತ್ತಾ ಇದ್ದಾರೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥಿಸುವುದು, ಹರಕೆ ಸಲ್ಲಿಸುವುದು, ಕಾಣಿಕೆಯನ್ನು ಅರ್ಪಿಸುವುದು, ಇದರಿಂದಾಗಿ ತಮ್ಮ ತಮ್ಮ ಜೀವನದಲ್ಲಿ ದೇವರಿಂದ ಆಶೀರ್ವಾದವನ್ನು ಪಡೆದಿರುತ್ತಾರೆ. ಇಂದು ಇಲ್ಲಿಯ ವಾರ್ಷಿಕ ಹಬ್ಬದ ಸಂದರ್ಭ. ಈ ಸಂದರ್ಭದಂದು ನಾವೆಲ್ಲರೂ ಕ್ರೈಸ್ತ ಬಾಂಧವರು ಇಲ್ಲಿ ಸೇರುತ್ತೇವೆ. ನಮ್ಮೊಂದಿಗೆ ಇತರ ಧರ್ಮದವರು, ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಇಲ್ಲಿ ಬಂದು ಸೇರುತ್ತಾರೆ. ಅದಕ್ಕೊಂದು ವಿಶೇಷ ಚರಿತ್ರೆ ಇದೆ. ಅದೆಂದರೆ 1678ರಲ್ಲಿ ಅದಕ್ಕಿಂತ ಮೊದಲೇ ಇಲ್ಲಿ ಒಂದು ಸಣ್ಣ ಮೂರ್ತಿಯನ್ನು ಇರಿಸಲಾಗಿತ್ತು. ಆ ಮರಿಯಮ್ಮನ ಮೂರ್ತಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡಿ ಜನರು ಮುಂದೆ ಹೋಗುತ್ತಿದ್ದರು. ಅಂದರೆ ಇದೊಂದು ಅಳಿವೆಯ ಜಾಗ. ಅತ್ತ ಸಮುದ್ರ, ಇತ್ತ ನದಿ ಹರಿತಾ ಇದೆ. ಹಲವಾರು ಮೀನುಗಾರರು ಇಲ್ಲಿ ಮೀನು ಹಿಡಿಯಲು ಹೋಗುವ ಸಂದರ್ಭ ಆ ದಿನಗಳಲ್ಲಿ. ಹಾಗೆ ಹೋಗುವಾಗ ಇಲ್ಲಿ ಬಂದು ಕನ್ಯಾ ಮರಿಯಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಕೆಲಸಕ್ಕಾಗಿ ಹೋಗುವುದು. ಹಿಂದೆ ಬರುವಾಗ ದೇವರು ಏನೋ ಒಳ್ಳೆಯದನ್ನು ಕರುಣಿಸಿದ್ದಾರೆ, ಮೀನು ಸಿಕ್ಕಿದೆ, ಶ್ರಮ ಪಟ್ಟಕ್ಕೆ ಅವರಿಗೆ ಫಲ ಲಭಿಸಿದೆ, ಆದುದರಿಂದ ಕಾಣಿಕೆಯನ್ನು ಅರ್ಪಿಸಿ ಮುಂದೆ ಹೋಗುವುದು. ಹೀಗಿರುವಾಗ ಎಲ್ಲ ಜಾತಿ ಮತ ಧರ್ಮದವರು ಇಲ್ಲಿ ಸೇರಿರುತ್ತಿದ್ದರು. ಹಾಗೂ ಸಮುದ್ರದ ಪ್ರಯಾಣ ಮುಗಿಸಿ ಮುಲ್ಕಿಗಿಂದ ಊರಿಗೆ ಬರುವವರು ಇರುತ್ತಿದ್ದರು. ಹೀಗೆಯೇ ಚರಿತ್ರೆ ನಡೆಯುತ್ತಾ ಇತ್ತು. 1681ರಲ್ಲಿ ಆವಾಗ ಆ ದಿನಗಳಲ್ಲಿ ನಮ್ಮ ಸಂತ ಜೋಸೆಫ್ ವಾಜ್ರವರು ಇದೇ ಪರಿಸರದಲ್ಲಿ ತಮ್ಮ ಸೇವೆಯನ್ನು ಅರ್ಪಿಸಿ ಮತ್ತೆ ಇಲ್ಲಿಂದ ಮುಡಿಪು ಕಡೆಗೆ ಹೋದರು ಎಂಬ ಚರಿತ್ರೆ ಕೂಡ ಇದೆ. ಆದುದರಿಂದ ಎಲ್ಲ ಚರಿತ್ರೆ ಹಾಗೂ ಹಳೆಯ ನೆನಪುಗಳನ್ನು ಹಾಕಿ ನಾವು ಮುಂದೆ ಬರುತ್ತಾ ಇರುವಾಗ 1846-50ರಲ್ಲಿ ಇಲ್ಲಿ ಒಂದು ಹೊಸ ಚರ್ಚನ್ನು ನಿರ್ಮಿಸಲಾಯಿತು. ಹಾಗೆಯೇ ಮುಂದುವರಿತಾ ಹೋಗುವಾಗ ಇಲ್ಲಿ ಜಾಗ ಸಣ್ಣದು ಹಾಗೂ ಬರುವಂತಹ ಜನರು ಕಡಿಮೆ. ಹಾಗಿರುವಾಗ ಕಾರ್ನಾಡ್ನಲ್ಲಿ ಈಗಿರುವಂತಹ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚನ್ನು ಕಟ್ಟಲಾಯಿತು. ಹಾಗೂ ಅಲ್ಲಿ ನಮ್ಮ ಸೇವೆಯನ್ನು ಮುಂದುವರಿಸಲು ಆರಂಭಿಸಿದೆವು.
ಆದರೆ ಈಗ ಇಲ್ಲಿ ಹೊಸದೊಂದು 2022ರಲ್ಲಿ ಹೊಸ ಚರ್ಚನ್ನು ನಿರ್ಮಿಸಲಾಗಿದೆ. ಈ ಚರ್ಚು ವಾರಕ್ಕೆ ಒಮ್ಮೆ ಮೊದಲು ಇಲ್ಲಿ ಸೇರುವುದಾದರೆ ಈಗ ತಿಂಗಳಿಗೊಮ್ಮೆ ನಾವೆಲ್ಲರೂ ಇಲ್ಲಿ ಸೇರಿ ಪ್ರಾರ್ಥನೆಯನ್ನು ಅರ್ಪಿಸಿ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತೇವೆ. ಇಂದು ವಾರ್ಷಿಕ ಹಬ್ಬದ ಸಂದರ್ಭದಲ್ಲಿ ಸುಮಾರು 1,000ಕ್ಕೆ ಮೀರಿ ಜನರು ಇಲ್ಲಿ ಸೇರುತ್ತಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಬಲಿಪೂಜೆಯನ್ನು ಅರ್ಪಿಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಲ್ಲಿ ಬರುವಂಥ ಜನರು ಇದೇ ಧರ್ಮದವರು ಅದೇ ಧರ್ಮದವರು ಅಂತ ಇಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದಂತೆ ಬಾಳ್ತೇವೆ. ವಿಶೇಷತೆ ಏನಂದರೆ ಇವತ್ತು ಕೂಡ ಇಲ್ಲಿ ಮೀನುಗಾರಿಕೆಗೆ ಹೋಗುವಾಗವಾಗಲಿ ಹಿಂದೆ ಬರುವಾಗವಾಗಲಿ ಇಂದು ಕೂಡ ಜನರು ಇಲ್ಲಿ ಬಂದು ತಮ್ಮ ಕಾಣಿಕೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಇದೇ ಈ ಜಾಗದ ವಿಶೇಷ. ಹಾಗೂ ನಮ್ಮ ಕನ್ಯಾಮರಿಯಮ್ಮನವರು ಬಂದವರಿಗೆಲ್ಲರೂ ಆಶೀರ್ವಾದವನ್ನು ಕರುಣಿಸಿದ್ದರಿಂದ ಇಂದು ಕೂಡ ಅವರ ಮೇಲೆ ಇರುವ ಭಕ್ತಿ ವಿಶೇಷ. ಕ್ರೈಸ್ತ ಬಾಂಧವರಾಗಲಿ ಇತರರು ಯಾರೇ ಆಗಲಿ ಬಂದು ಅವರಲ್ಲಿ ಪ್ರಾರ್ಥನೆ ಮಾಡಿ ಹೋದಾಗ ತಮಗೆ ಒಳಿತು ಲಭಿಸುತ್ತದೆ, ತಮ್ಮ ಜೀವನದಲ್ಲೇ ಆಶೀರ್ವಾದ ಸಿಗುತ್ತದೆ ಎಂದು ಹೇಳುವವರು ಹಲವರಿದ್ದಾರೆ. ಈ ವರ್ಷದ ವಾರ್ಷಿಕ ಹಬ್ಬವನ್ನು ನಾವು ಇದೇ ಮಾರ್ಚ್ 2ರಂದು ಆದಿತ್ಯವಾರದಂದು ಆಚರಿಸುತ್ತೇವೆ. ಬೆಳಗ್ಗೆ 8:30 ಗಂಟೆಗೆ ಇಲ್ಲಿ ಬಲಿಪೂಜೆ ಇರುವುದು. ಜನರೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥಿಸುವಂತಹ ಒಂದು ವಾರ್ಷಿಕ ಸಂದರ್ಭ. ಈ ಬಲಿಪೂಜೆಯನ್ನು ಅರ್ಪಿಸಲು ಪ್ರಧಾನ ಗುರುಗಳಾಗಿ ಫಾದರ್ ನವೀನ್ ಪಿಂಟೋ ಇವರು ಸಂತ ಜೋಸೆಫ್ ಸೆಮಿನರಿಯ ಮಂಗಳೂರಿನ ಪ್ರಾಧ್ಯಾಪಕರಾಗಿ ಇರುತ್ತಾರೆ. ಅವರು ಪ್ರಧಾನ ಗುರುಗಳಾಗಿ ಈ ಬಲಿಪೂಜೆಯನ್ನು ಅರ್ಪಿಸುವರು. ಅವರೊಂದಿಗೆ ಇತರ ಹಲವಾರು ಗುರುಗಳು ಇರುವರು. ಈಗಾಗಲೇ ಹೇಳಿದಂತೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವರು. ಬಲಿಪೂಜೆಗೆ ಬಂದವರಿಗೆಲ್ಲರಿಗೂ ಆ ಪೂಜೆಯಾದ ನಂತರ ಉಪಹಾರವನ್ನು ವಿತರಿಸಲಾಗುವುದು. ಬಂದವರೆಲ್ಲರೂ ನಾವೇ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಎಂಬಂದೇ ಒಂದೇ ಕುಟುಂಬದಂತೆ ಈ ಉಪಹಾರವನ್ನು ಸೇವಿಸಿ ಆದಮೇಲೆ ತಮ್ಮ ತಮ್ಮ ಮನೆಗಳಿಗೆ ತೆರಳುವರು. ನಿಮಗೆಲ್ಲರಿಗೂ ಈ ಹಬ್ಬಕ್ಕೆ ನಾನು ಆಮಂತ್ರಣವನ್ನು ನೀಡುತ್ತಾ ಇದ್ದೇನೆ. ತಾವು ಬರಬೇಕು. ಇಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕನ್ಯಾಮರಿಯಮ್ಮನವರ ಆಶೀರ್ವಾದವನ್ನು ಪಡೆದು ನಮ್ಮೆಲ್ಲರ ಜೀವನ ಸುಖಮಯವಾಗಲಿ, ನಿಮಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ. ಫಾದರ್ ಅವರೇ, ಬಹಳ ಉತ್ತಮವಾಗಿ ಹಾಗೂ ವಿಸ್ತೃತವಾಗಿ ನಮಗೆ ಗಜನಿ ಇಗರ್ಚಿಯ ಬಗ್ಗೆ ಹಾಗೂ ಹಬ್ಬದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ನಿಮಗೆ ತುಂಬು ಹೃದಯದಿಂದ ಧನ್ಯವಾದಗಳು. ಆತ್ಮೀಯರೇ, ಮಾರ್ಚ್ 2 ತಾರೀಕಿನಂದು ಬೆಳಿಗ್ಗೆ 8:30 ಗಂಟೆಗೆ ಗಜನಿ ಇಗರ್ಚಿಯಲ್ಲಿ ವಾರ್ಷಿಕ ಹಬ್ಬದ ಬಲಿಪೂಜೆ ಇರುವುದು. ಈ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಎನಿವೇರ್ ನೇರ ಪ್ರಸಾರವನ್ನು ಮಾಡಲಿರುವುದು. ಆದುದರಿಂದ ಆತ್ಮೀಯರೇ, ನೀವು ಬನ್ನಿ, ಈ ಹಬ್ಬದಲ್ಲಿ ಪಾಲ್ಗೊಳ್ಳಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮಾತ್ರವಲ್ಲ, ನಮ್ಮ ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲನ್ನು ನೋಡಿ